ಏನೋ ಇವತ್ತು ಬೀದರ್ನಲ್ಲಿ ರೌಡಿ ಪರೇಡ್ ನಡೆದಿರುವಂತದ್ದು. ಈ ಸಂದರ್ಭದಲ್ಲಿ ಹಲವು ರೌಡಿಗಳು ಗೈರಾಗಿದ್ದಾರೆ. ಈ ವೇಳೆ ಬೀದರ್ನ ಎಸ್ಪಿ ಹಾಗೂ ಖಡಕ್ ಪೊಲೀಸ್ ಅಧಿಕಾರಿ ಪ್ರದೀಪ್ ಗುಂಟಿ ಫುಲ್ ಗರಂ ಆಗಿದ್ದಾರೆ. ಗೈರಾದವರನ್ನ ಶುಕ್ರವಾರ ಕರೆ ತನ್ನಿ ಅಂತ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿನ ರೌಡಿ ಶೀಟರ್ಗಳಿಗೆ ಇವತ್ತು ರೌಡಿ ಪರೇಡ್ ನಲ್ಲಿ ಖಡಕ್ ವಾರ್ನಿಂಗ್ ಒಂದನ್ನು ಕೊಟ್ಟಿದ್ದಾರೆ. ಕೊಲೆ ಆರೋಪಿಗಳಿಗೆ ಮತ್ತು ಡ್ರಗ್ ಪ್ಲೆಡ್ಲರ್ಗಳಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಮನೆಯಲ್ಲಿ ಕತ್ತಿ ತಲ್ವಾರ್ ಇಟ್ರೆ ಕಠಿಣ ಕ್ರಮ ಜರುಗಿಸ್ತೇನೆ. ಯಾರ್ಯಾರು ಇವತ್ತು ಗೈರಾಗಿದ್ದಾರಲ್ಲ ಅವ್ರೆಲ್ಲರನ್ನ ಶುಕ್ರವಾರ ಕರ್ಕೊಂಡು ಬನ್ನಿ ಅಂತ ಅಧಿಕಾರಿಗಳಿಗೂ ಕೂಡ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಬೀದರ್ನ ಎಸ್ಪಿ ಪ್ರದೀಪ್ ಗುಂಟಿ ಅವರು. ಜಿಲ್ಲೆಯಲ್ಲಿರುವಂತಹ ಒಟ್ಟು 900ಕ್ಕೂ ಅಧಿಕ ರೌಡಿ ಶೀಟರ್ಗಳಲ್ಲಿ ಕೇವಲ 300 ಜನ ಮಾತ್ರ ಹಾಜರಾಗಿದ್ದಾರೆ. ಗೈರಾದವ್ರನ್ನ ಶುಕ್ರವಾರ ಕರೆ ತನ್ನಿ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಮತ್ತು ರೌಡಿ ಶೀಟರ್ಗಳ ಬೆವರನ್ನ ಇಳಿಸಿದ್ದಾರೆ ಇವತ್ತು ಪ್ರದೀಪ್ ಗುಂಟಿ. ಯಾವುದೇ ಒಂದು ಆರೋಪಿ ಇದ್ರೂ ಕೂಡ ಅವರ ಮನೆಯಲ್ಲಿ ಏನು ಕತ್ತಿ ತಲ್ವಾರ್ ಈ ರೀತಿಯ ವಸ್ತುಗಳನ್ನ ಸಂಗ್ರಹಣೆ ಮಾಡಿದ್ರೆ ಕಠಿಣ ಕ್ರಮವನ್ನ ಜರುಗಿಸ್ತೇನೆ. ಸಮಾಜದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೋಡ್ಕೊಳ್ಬೇಕು. ಇನ್ನೇನಾದ್ರೂ ಬಾಲ ಬಿಚ್ಚಿದ್ರೆ ನಿಮ್ಮನ್ನ ಮತ್ತೆ ಜೈಲಿಗೆ ಕಳಿಸ್ತೇನೆ ಅನ್ನೋ ರೀತಿಯಲ್ಲಿ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಬೀದರ್ನ ಎಸ್ಪಿ ಪ್ರದೀಪ್ ಗುಂಟಿ ಅವರು. ಯಾಕಂದ್ರೆ ಈ ರೌಡಿ ಶೀಟರ್ಗಳಿಗೆ ಇದೇ ಮಾದರಿಯಲ್ಲಿ ಹೇಳಬೇಕು. ಏನು ಪ್ರದೀಪ್ ಗುಂಟಿ ಅವರು ಹೇಳಿರುವಂತಹ ಮಾದರಿನೇ ಕರೆಕ್ಟ್. ಯಾಕಂದ್ರೆ ಸಮಾಜ ಘಾತುಕ ಕೆಲಸ ಮಾಡುವವರನ್ನ ಮಾತ್ರ ರೌಡಿ ಶೀಟರ್ ಪಟ್ಟಿಗೆ ಸೇರಿಸಲಾಗುತ್ತೆ. ಅಂತ ರೌಡಿ ಶೀಟರ್ಗಳಿಗೆ ಪ್ರದೀಪ್ ಗುಂಟಿ ಹೇಳಿದಂತಹ ಭಾಷೆಯಲ್ಲಿಯೇ ಉತ್ತರ ಹೇಳಬೇಕು. ಯಾಕಂದ್ರೆ ಅವರು ಸಮಾಜ ಘಾತುಕ ಕೆಲಸ ಮಾಡಿ ಆ ಪಟ್ಟಿಗೆ ಸೇರಿದವರು. ಹಾಗಾಗಿ ಏನು 900 ಜನರು ರೌಡಿ ಶೀಟರ್ಗಳ ಪೈಕಿ ಕೇವಲ 300 ಜನರು ಮಾತ್ರ ಬಂದಿದ್ದಾರೆ. ಇನ್ನುಳಿದಂತವ್ರನ್ನ ಕೂಡ ಶುಕ್ರವಾರ ಕರೆ ತನ್ನಿ ಅಂತ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಪ್ರದೀಪ್ ಗುಂಟಿ ಇವತ್ತು ಬೀದರ್ನಲ್ಲಿ ನಡೆದಂತ ರೌಡಿ ಪರೇಡ್ ನಲ್ಲಿ ರೌಡಿ ಶೀಟರ್ಗಳ ಬೆವರಿಳಿಸಿದ್ದಾರೆ ಮತ್ತು ಸಮಾಜ ಘಾತುಕ ಕೆಲಸಗಳು ಮಾಡದಂತೆ ಖಡಕ್ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಒಟ್ಟಿನಲ್ಲಿ 986 ರೌಡಿ ಶೀಟರ್ಗಳಲ್ಲಿ ಕೇವಲ 387 ರೌಡಿ ಶೀಟರ್ಗಳು ಮಾತ್ರ ಹಾಜರಾಗಿದ್ದಾರೆ. 40% ಮಾತ್ರ ಹಾಜರಾಗಿದ್ದಾರೆ. ಯಾವ ರೌಡಿ ಹಾಜರಾಗಿದೆ ಅವರು ಕಡ್ಡಾಯವಾಗಿ ಕರ್ಕೊಂಡು ಬರ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಇನ್ನೊಂದು ರೌಡಿ ಪೀರಿಯಡ್ ಫ್ರೈಡೇನ ಕಂಡಕ್ಟ್ ಮಾಡ್ತಾ ಇದ್ದೇನೆ. ಅದೇ ರೀತಿ ರೌಡಿಗಳಿಗೆ ಎಲ್ಲರೂ ಎಚ್ಚರಿಕೆ ನೀಡ್ತಾ ಇದ್ದೇವೆ. ನಮ್ಮ ಕಾನೂನು ಸುವ್ಯವಸ್ಥೆಗೆ ಜಿಲ್ಲೆಯ ಶಾಂತಿ ಸಮಾಧಾನಕ್ಕೆ ಭಂಗ ಉಂಟು ಮಾಡಿದ್ರೆ ಮಾತ್ರ ಯಾರಿಗೂ ನಾವು ಬಿಡುವುದಿಲ್ಲ. ಮಚ್ಚು ನೈಫು ಈ ರೀತಿ ವೆಪನ್ನು ಪ್ರಪಂಚ ಪಿಸ್ತಲು ತಗೊಂಡು ಓಡಾಡಬೇಕಂತ ಏನಾದರೂ ಮನಸ್ಸಲ್ಲಿ ನಿಮಗಿದ್ರೆ ಇವತ್ತೇ ಅದನ್ನು ಬಿಡಿ ಅಂತ ನಾನು ಎಚ್ಚರಿಕೆ ನೀಡ್ತಾ ಇದ್ದೇನೆ. ನಿಮ್ಮ ಎಲ್ಲ ವೆಹಿಕಲ್ಸ್ ನಿಮ್ಮ ಮನೆಗಳು ಚೆಕ್ ಮಾಡಲಾಗ್ತದೆ. ಈಗಾಗಲೇ ನಿಮ್ಮೆಲ್ಲರ ಮೂವ್ಮೆಂಟ್ಸ್ ನಾವು ಚೆಕ್ ಮಾಡ್ತಾ ಇದ್ದೇವೆ. ಯಾವ ರೌಡಿ ಶೀಟರು ಎಲ್ಲೆಲ್ಲಿ ಯಾವ ಪುತ್ರಗಳಲ್ಲಿ ಓಡಾಡ್ತಾ ಇದ್ದಾರೆ ಎಲ್ಲ ನಮಗೆ ಪಕ್ಕ ಮಾಹಿತಿ ಬರ್ತಾ ಇದೆ. ಅದೇ ರೀತಿ ನಾವು PSಗಳಿಗೆ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಕಳ್ಳತನ ಮಾಡುವವರು ರಾಬರಿ ಮಾಡುವವರು ಯಾಕೆ ನಮ್ಮ ಬಸವೇಶ್ವರ ಸರ್ಕಲ್ ಬರ್ತಾ ಇದ್ದಾರೆ, ಯಾಕೆ ನಮ್ಮ ಅಂಬೇಡ್ಕರ್ ಸರ್ಕಲ್ ಬರ್ತಾ ಇದ್ದಾರೆ, ಯಾಕೆ ರೈಲ್ವೆ ಸ್ಟೇಷನ್ ಕಡೆ ಓಡಾಡ್ತಿದ್ದಾರೆ ಅನ್ನೋ ಮಾಹಿತಿ ನಾವು ಈಗಾಗಲೇ ತೆಗಿತಾ ಇದ್ದೇವೆ. ನಿಮಗೆ ಮತ್ತಷ್ಟು ಕಷ್ಟ ನಾವು ತರ್ತೇವೆ. ನಿಮ್ಮ ಕಂಪ್ಲೀಟ್ ಮೂವ್ಮೆಂಟ್ ಅನ್ನು ರಿಸ್ಟ್ರಿಕ್ಷನ್ ಮಾಡಿದ್ದೇವೆ. ರೌಡಿ ಶೀಟ್ ಇದ್ದಿದ್ದರಿಂದ ನಿಮ್ಮೊಬ್ಬರಿಗೆ ಅಲ್ಲ ನಿಮ್ಮ ಕುಟುಂಬಕ್ಕೂ ತೊಂದರೆ ಆಗ್ತದೆ. ನಾಳೆ ನಿಮ್ಮ ಮಕ್ಕಳು ಜಾಬ್ ಹೋದಾಗ ಬೇರೆ ಬೇರೆ ಕಾಲೇಜ್ ಅಡ್ಮಿಷನ್ಸ್ ಹೋದಾಗ ಕೂಡ ತೊಂದರೆ ಉಂಟಾಗ್ತದೆ. ನಮಗೆ ಸತ್ಪ್ರವರ್ತನೆ ಅಳವಡಿಸಿಕೊಳ್ಳಿ, ಬದಲಾವಣಿಸಿಕೊಳ್ಳಿ. ರೌಡಿ ಶೀಟ್ ಅನ್ನ ಕ್ಲೋಸ್ ಮಾಡಿಸಿಕೊಳ್ಳಿ. ಸ್ವೇಚ್ಛೆಯಿಂದ ನೀವು ಬದುಕಿ. ಇವರೇ ರೌಡಿ ಪ್ರವೃತ್ತಿಯನ್ನು ಬಂದರೆ ಮಾತ್ರ ಕಾನೂನಿನ ಸಂಕಷ್ಟ ನಿಮಗೆ ಇದ್ದೇ ಇರ್ತದೆ. ನಾವು ಎಲ್ಲ ಮನೆಗಳ ಮೇಲೆ ದಾಳಿ ಮಾಡಿದ್ದೇವೆ. ಒಂದು 4 ದಿನದ ಹಿಂದೆ ಬಾಲ್ಕಿ ಸಬ್ ಡಿವಿಷನ್ ಅಲ್ಲಿ ಪ್ರತಿಯೊಬ್ಬ ರೌಡಿ ಶೀಟರ್ ಮನೆ ಮೇಲೆ ದಾಳಿ ಮಾಡಿದ್ದೇವೆ. ಯಾರ್ಯಾರು ತಲವಾರುಗಳನ್ನು ಇಟ್ಕೊಂಡಿದ್ದಾರೆ, ವೆಹಿಕಲ್ಗಳಲ್ಲಿ ಯಾರ್ಯಾರು ಚಾಕುಗಳನ್ನು ಇಟ್ಕೊಂಡು ಓಡಾಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ನಾವು ತಿಳಿದಿದ್ದೇವೆ. ಅಂತವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಎಷ್ಟೋ ಕೆಲಸ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ಬೇರೆ ಬೇರೆ ದೂರ ಜಿಲ್ಲೆಗಳಿಗೆ ನಾವು ಗಡಿಪಾರು ಮಾಡಿದ್ದೇವೆ. ಮಟ್ಕ ಹೆಸರಲ್ಲಿ ಬಡವರಿಗೆ ಮೋಸ ಮಾಡಿ ಬಡವರನ್ನ ದೋಚಿಕೊಳ್ಳುವ ಮಟ್ಕ ಕಳ್ಳರನ್ನು ಕೂಡ ನಾವು ಬಿಡಲ್ಲ. ಅದೇ ರೀತಿ ಡ್ರಗ್ಸ್ ಅನ್ನು ಮಾರಿ ಸ್ಟೂಡೆಂಟ್ಸ್